ಜೂನಿಯರ್ ಆಗಿ ಎಂಟ್ರಿ ಕೊಟ್ಟರು ಅಭಿನಯದಲ್ಲಿ ಸೀನಿಯರ್ ಅನ್ನುವಂತಹ ಒಂದು ಪಟ್ಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ ನಟ ಕಿರೀಟಿ ಅವರು. ಇನ್ ಯಾವುದೇ ಸಿನಿಮಾ ಹಿಟ್ ಆದ್ರೂ ಸಹ ಅದರ ಕ್ರೆಡಿಟ್ ಹೋಗೋದು ಆ ಸ್ಟೋರಿ ಪ್ಲಾಟ್ ಜೊತೆಗೆ ನಿರ್ದೇಶಕರು, ಆ ಸಾರಥಿ, ಕ್ಯಾಪ್ಟನ್ ಆಫ್ ದ ಶಿಪ್ ಅನ್ನುವಂಥವ್ರಿಗೆ ಕ್ರೆಡಿಟ್ಸ್ ಮೊದಲೇದಾಗ ಹೋಗುತ್ತೆ. ಸೊ ಜೂನಿಯರ್ ಸಿನಿಮಾ ಹಿಟ್ ಆಗಿದೆ, ಇನ್ನೂ ಥಿಯೇಟರ್ ಅಲ್ಲಿ ಸತತವಾಗಿ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ ಅಂತ ಹೇಳಿದ್ರೆ ನಿರ್ದೇಶಕರಿಗೆ ಒಂದು ಸೆಲ್ಯೂಟ್ ಹೇಳಲೇಬೇಕಲ್ವಾ. ಸೊ ಹಾಗಾಗಿ ರಾಧಾಕೃಷ್ಣ ಸರ್ ಇವತ್ತು ನಮ್ಮೊಟ್ಟಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕನ್ನಡ ಚಿತ್ರರಂಗದಲ್ಲಿ ಥಿಯೇಟರ್ ಜನ ಬರ್ತಿಲ್ಲ ಅಂತ ಮಾತಿದೆ, ಬಟ್ ಬರ್ತಾ ಇದ್ದಾರೆ. ನಿಮ್ಮ ಸಿನಿಮಾದಿಂದ ಬರ್ತಾ ಇದ್ದಾರೆ, ಅದರಲ್ಲೂ ಸಹ ಒಂದು ಸಾಹಸ ಅಂತ ಹೇಳ್ಬೋದು. ಯುವ ಅವರ ಸಿನಿಮಾ ಇರ್ಬೋದು, ಎಕ್ಕ ಸಿನಿಮಾ ಆಪೋಸಿಟ್ ನೀವು ಬಂದಿರೋವಂಥದ್ದು. ಎರಡೂ ಸಿನಿಮಾ ಚೆನ್ನಾಗಿ ಹೋಗ್ತಿರೋವಂಥದ್ದು. ಅದರಲ್ಲಿ ನಿಮ್ದ್ರಲ್ಲಿ ಪ್ರೇಕ್ಷಕರು ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಸೆಂಟಿಮೆಂಟ್ ಇರೋವಂಥದ್ದು. ಮೊದಲೇದಾಗಿ ನಿಮ್ಮ ಅಭಿಪ್ರಾಯ ತಿಳ್ಕೊಂಡ್ಬಿಡ್ತೀನಿ ನಾನು, ಹೇಗೆ ಅನ್ನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ಆಪೋಸಿಟ್ ಬಂದಿಲ್ಲ ಮ್ಯಾಮ್, ಇಬ್ರು ಜೊತೆಗೆ ಬಂದಿದೀವಿ, ಸೊ ಅದು ಕ್ಲಾರಿಟಿ. ಆಮೇಲೆ ಏನಂದ್ರೆ ಎರಡು ಒಳ್ಳೆ ಸಿನಿಮಾ, ಎರಡಕ್ಕೂ ಜನ ಮಾಡ್ತಾ ಇದಾರೆ, ಎರಡನ್ನೂ ಅಷ್ಟೇ ಲವ್ ಮಾಡ್ತಾ ಇದಾರೆ, ಅದು ಖುಷಿ. ಸೊ 100% ಹ್ಯಾಪಿ. ಈಗ ಸಿನಿಮಾ ರಿಲೀಸ್ಗೂ ಮೊದಲು ನೀವು ಮೊದಲೇ ಸಿನಿಮಾನೂ ಇರಬಹುದು, ಬಹಳಷ್ಟು ಭಯ ಇರುತ್ತೆ, ಏನಾಗುತ್ತೆ ಎಕ್ಸಾಮ್ ಮುಂಚೆ ಹೋಗಿ ಕೂತಾಗ ಇರ್ಬೋದು, ರಿಸಲ್ಟ್ ಇನ್ನೇನು ಹೇಗೆ ಬರುತ್ತೆ ಅನ್ನೋಂಥದ್ದು. ಸಿನಿಮಾನು ಅದೇ ರೀತಿ ಫೀಲ್ ಕೊಡುತ್ತಾ ಹೇಗೆ ನಿಮಗೆ? ಅದು 100% ಇರುತ್ತೆ ಮ್ಯಾಮ್, ಬಟ್ ಅದೇ ಎಕ್ಸಾಮ್ ಮುಂಚೆ ನಾವು ಚೆನ್ನಾಗಿ ಓದ್ಕೊಂಡಿದ್ದಿದ್ರೆ ಆ ಭಯ ಕಮ್ಮಿ ಇರುತ್ತೆ. ಸೊ ಇಲ್ಲಿ ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ ಆ ಭಯ ಕಮ್ಮಿ ಇರುತ್ತೆ. ಭಯ ಅನ್ನೋದಂತೂ ಇದ್ದೇ ಇರುತ್ತೆ. ಇದರಲ್ಲಿ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು, ಬಿಕಾಸ್ ನಾವು ಪ್ರಿಪರೇಷನ್ಸ್ ಹಂಗೆ ಮಾಡ್ಕೊಂಡಿದ್ವಿ, ಟೆಕ್ನಿಷಿಯನ್ಸ್ ಹಂಗಿದ್ರು, ಆಕ್ಟರ್ಸ್ ಹಂಗಿದ್ರು, ಕತೆ ಮೇಲೂ ನಂಬಿಕೆ ಇತ್ತು. ಸೊ ಒಂದು ಸ್ವಲ್ಪ ಕಮ್ಮಿ ಇತ್ತು, ಬಟ್ ಲಾಸ್ಟ್ 2 ದಿನ ಟೆನ್ಷನ್ ಇದ್ದೇ ಇರುತ್ತೆ. ಲೇಟಾಗಿ ಬಂದ್ರು ಲೇಟೆಸ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದೀರಾ, ಅದರಲ್ಲಿ ಬೇರೆ ಮಾತಿಲ್ಲ. ಮುಖ್ಯವಾಗಿ ನಿಮಗೆ ಒಂದಷ್ಟು ಆಡಿಯನ್ಸ್ ಇರಬಹುದು, ಡೈರೆಕ್ಟ್ ಆಗಿ ಹೇಳಿರ್ತಾರೆ, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರಬಹುದು. ಏನ್ ಹೇಳಿದ್ರು ನಿಮ್ಗೆ, ಏನ್ ಕಾಂಪ್ಲಿಮೆಂಟ್ಸ್ ಬಂತು, ಅಥವಾ ಏನಾದ್ರು ಈ ರೀತಿ ಕರೆಕ್ಷನ್ ಮಾಡ್ಕೋಬಹುದಿತ್ತ ಅನ್ನೋಂಥದ್ದು ಏನಾದ್ರು ಸಜೆಸ್ಟ್ ಬಂತಾ? ಕರೆಕ್ಷನ್ ಅನ್ನೋದು ಎಲ್ಲ ಪ್ರತಿ ಸಿನಿಮಾದಲ್ಲಿ ಏನೋ ಒಂದು ಕಲಿತಾ ಇರ್ತೀವಿ, ಬಟ್ ಈ ಸಿನಿಮಾದಲ್ಲಿ ಕರೆಕ್ಷನ್ ಗಿಂತ ಅವ್ರು ಓನ್ ಮಾಡ್ಕೊಂಡಿರೋ ರೀತಿ ತುಂಬಾ ಖುಷಿ ಆಯ್ತು. ಆಮೇಲೆ ಒಂದು ಹೊಸ ಪ್ರತಿಭೆ ನಾ ಇಷ್ಟು ಓನ್ ಮಾಡ್ಕೊಂಡಿರೋದು ರೀಸೆಂಟ್ ಟೈಮ್ಸ್ ಅಲ್ಲಿ ನಡೆದಿಲ್ಲ ಮ್ಯಾಮ್. ಅಂದ್ರೆ ಯುನಾನಿಮಸ್ ಆಗಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಆ ಹುಡುಗ ನಮ್ಮನೆ ಹುಡುಗ ಅಂತ ಅನ್ಕೊಳಂಗೆ ಒಂದು ಈ ಸಿನಿಮಾದಲ್ಲಿ ನಡೆದಿರೋದು ಮೋಸ್ಟ್ ಹ್ಯಾಪಿ. ಅಂಡ್ ಅದೇ ಮೋಸ್ಟ್ ಪ್ರೆಷಿಯಸ್ ಕಾಂಪ್ಲಿಮೆಂಟ್ ಎಲ್ಲರಿಂದನು. ಆ ಹುಡುಗ ಜೂನಿಯರ್ ಅಲ್ಲ, ಸೀನಿಯರ್, ಇನ್ನ ಮುಂದೆ ಮುಂದೆ ಆಗ್ಬೇಕಾದ್ರೆ ಸ್ಟಾರ್ ಅಂತ ಒಂದು ಕಾಂಪ್ಲಿಮೆಂಟ್ ಇದೆಯಲ್ಲ, ದಟ್ ಇಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಕಾಂಪ್ಲಿಮೆಂಟ್. ಮತ್ತೊಂದು ಸರ್, ಜೂನಿಯರ್ ಅನ್ನೋ ಟೈಟಲ್ಗೆ ಇನ್ನೊಂದು ಲಿಂಕ್ ಆಗ್ತಿರೋದೇನಂದ್ರೆ, ಅವ್ರ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೋಡಿ ನೀವು, ಅವರು ಡ್ಯಾನ್ಸ್ ಇರ್ಬೋದು, ಮುಖ್ಯವಾಗಿ ಡ್ಯಾನ್ಸ್ ನೋಡ್ತಾ ಇದ್ರೆ ಜೂನಿಯರ್ NTR. ಸೊ ಅದನ್ನ ಅವರಲ್ಲಿ ರೆಫರ್ ಮಾಡ್ತಿರೋವಂಥದ್ದು. ಸಿನಿಮಾ ಹೆಸರು ನಿಮ್ದು ಜೂನಿಯರ್, ನಿಮ್ಮ ಡ್ಯಾನ್ಸ್ ಸೇಮ್ ಡಿಟ್ಟೋ ಜೂನಿಯರ್ NTR ತರ ಇದೆ ಅನ್ನುವಂಥದ್ದು. ಒಬ್ಬ ಕನ್ನಡ ನಟನಿಗೆ ತೆಲುಗು ಸ್ಟಾರ್ನ ಮೊದಲನೇ ಸಿನಿಮಾಗೆ ಹೋಲಿಸ್ತಾರೆ ಅಂತ ಹೇಳಿದ್ರೆ ಆ ಮಟ್ಟಕ್ಕೆ ಅವರು ಪ್ರೇಕ್ಷಕರನ್ನ ಮನಸ್ಸು ಗೆದ್ದಿದ್ದಾರೆ ಅಂತ. ಆಸ್ ಎ ಡೈರೆಕ್ಟರ್ ಆಗಿ ನೀವು ಎಷ್ಟು ಖುಷಿಯಾಗಿದ್ದೀರಾ? ಅಂದ್ರೆ ಅಗೇನ್ ಅದೇನಕ್ಕಾಗುತ್ತೆ ಅಂದ್ರೆ, ನಿಮ್ಮ ಐಡಲ್ಸ್ ನಿಮ್ಮ ಸ್ಫೂರ್ತಿ ಯಾರಿಂದ ಸ್ಫೂರ್ತಿ ನೀವು ತಗೊಂತಾ ಇದೀರ ಅಂತ, ಅಪ್ಪು ಸರ್ ಇಂದ ಆಗ್ಲಿ, ಜೂನಿಯರ್ NTR ಸರ್ ಇಂದ ಆಗ್ಲಿ ಸ್ಫೂರ್ತಿ ತಗೊಂಡು ಅವ್ರು ಅವ್ರು ತೋರಿಸ್ಕೊಟ್ಟಿರೋ ದಾರಿಲಿ ನಾವು ಸಿನ್ಸಿಯರ್ ಆಗಿ ನಡೆದ್ರೆ ಜನ ಆಟೋಮೆಟಿಕ್ ಆಗಿ ಅದನ್ನ ರೆಸ್ಪೆಕ್ಟ್ ಮಾಡಿ ಒಪ್ಕೊಂತಾರೆ ಅಂತ ನಂಬಿದ್ದೆ ಮ್ಯಾಮ್. 100% ಆ ಕಷ್ಟಕ್ಕೆ ಇವತ್ತು 100% ಪ್ರತಿಫಲನ ಸಿಕ್ಕಿದೆ. ಈಗ ಈ ಸಿನಿಮಾ ಮಾಡ್ಬೇಕಾದ್ರೆ ನೀವು ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರಿ ಅದನ್ನ ಹೇಳಿ. ನಿದ್ದೆ ಬಿಟ್ಟಿರ್ತೀರಾ ಹೌದು, ಬಟ್ ಬೇರೆ ಏನ್ ಮಾಡಿರ್ತೀರಾ ಅಂತ? ಅಲ್ಲ, ಸ್ಯಾಕ್ರಿಫೈಸ್ ಅಂತ ಏನಿಲ್ಲ ಮ್ಯಾಮ್. ಆಕ್ಚುಲಿ ನೀವು ಪ್ರಪಂಚದಲ್ಲಿ ಎಲ್ಲಾ ಕೆಲಸನೂ ಜಾಬ್ ಆಗಿ ಅನ್ಸ್ಬೋದು ಮ್ಯಾಮ್, ಬಟ್ ಈ ಸಿನಿಮಾ ಒಂದು ಪ್ರೀತಿ, ಸಿನಿಮಾ ಹುಚ್ಚು ಅಂತ ಹೇಳ್ತೀವಿ, ಬಿಕಾಸ್ ಇದು ಪ್ಯಾಷನ್ ಡ್ರಿವನ್ ಮ್ಯಾಮ್. ಸೊ ಯಾವ್ದನ್ನು ಕಷ್ಟ ಅನ್ಸಲ್ಲ, ಎಲ್ಲ ಇಷ್ಟಪಟ್ಟೆ ಮಾಡ್ತೀವಿ. ಸೊ 100% ಮಗು ತರ ಅಲ್ವಾ ಮ್ಯಾಮ್ ಇದು. ಸೊ ಆ ಮಗುಗೆ ನಾವು ಅನ್ಕಂಡೀಷನಲ್ ಲವ್ ಕೊಡ್ತೀವಿ. ಸೊ ನಮ್ಗೆ ಅದು ಯಾವ್ದು ಸ್ಯಾಕ್ರಿಫೈಸ್ ಅಥವಾ ಯಾವ್ದೋ ತ್ಯಾಗ ಮಾಡ್ತಿದೀವಿ ಅದೆಲ್ಲ ಏನು ಅನ್ಸಲ್ಲ ಮ್ಯಾಮ್. 100% ಎಫರ್ಟ್ ಹಾಕ್ಬೇಕು, ಆಗ್ತಿದೆ. ಇಲ್ಲಾಂದ್ರೆ ನಾಳೆ ಜನ ಅವ್ರು ಕಷ್ಟಪಟ್ಟು ಒಂದು 3 ಅವರ್ ಆಗ್ಲಿ ಅವ್ರು ಜಾಬಿಂದ ಒಂದು 200 ರೂಪಾಯಿ ಸ್ಪೆಂಡ್ ಮಾಡ್ಬೇಕು ಅಂದ್ರೆ ಅದು ಅಷ್ಟು ಈಸಿ ಅಲ್ಲ. ಸೊ 100% ಎಫರ್ಟ್ ಹಾಕ್ಬೇಕು. ಸೊ ರೀಸೆಂಟ್ ಆಗಿ ಕಿರೀಟಿ ಅವರು ಒಂದು ಪೋಸ್ಟ್ ಮಾಡ್ಕೊಂಡಿದ್ರು, ಡ್ಯಾನ್ಸ್ ಮಾಡುವಂಥದ್ದು, ಜೊತೆಗೆ ಏಟ್ ಆಗಿರೋದೆಲ್ಲ. ಸೊ ಅದನ್ನ ನೀವು ಕಣ್ಣಾರೆ ನೋಡಿರ್ತೀರಾ, ಎಷ್ಟು ಎಫರ್ಟ್ ಹಾಕಿರ್ತಾರೆ ಅನ್ನೋಂಥದ್ದು. ಡ್ಯಾನ್ಸ್ ಅಷ್ಟು ಪರ್ಫೆಕ್ಷನಿಸ್ಟ್ ಆಗಿ ಬಂದಿದೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಸಾಕಷ್ಟು ತಯಾರಿ ಇರುತ್ತೆ. ಎಷ್ಟು ವರ್ಷದ ಹಿಂದೆ ತಯಾರಿ ಮಾಡ್ಕೊಂಡಿದ್ರು ಅವರು, ಮಧ್ಯದಲ್ಲಿ ಏನೆಲ್ಲ ಆಯ್ತು, ಯಾಕೆ ಗ್ಯಾಪ್ ಆಯ್ತು ಅನ್ನೋಂಥದ್ದು. ಪ್ರೇಕ್ಷಕರ ಸಮಯಕ್ಕೆ ಅವ್ರ ಪ್ರೀತಿಗೆ ಬೆಲೆ ಕೊಟ್ಟಾಗ 100% ಕಷ್ಟ ಪಡ್ಬೇಕು ಅಂತ ಅದು ಇದು. ಬಟ್ ಇಷ್ಟು ಕಷ್ಟ ನಾನು ತುಂಬಾ ಕಮ್ಮಿ ಜನ ನೋಡಿದ್ದು. ಈ ಸಾಂಗ್ ಅಲ್ಲಿ ಆ ಮೂಳೆ ಚಿಪ್ಗಳು ಎರಡೂ ಏಟಾಗಿ ಆ ಏಟಾಗಿ ನಾವೆಲ್ಲ ಬೇಡ, ಒಂದ್ 2 ದಿನ ರೆಸ್ಟ್ ತೊಗೊಳೋಣ ಅಂದ್ರು ಇಲ್ಲ, ಡೇಟ್ ಇಲ್ಲ ಸೆಟ್ಗಳು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ 100% ಒಂದು ಫಿಸಿಯೋಥೆರಪಿ ಅಡ್ವೈಸ್ ಅಗೇನ್ಸ್ಟ್ ಇದ್ರೂನು
ಮಾಡಿ ಮತ್ತೆ ಅದೇ ಕಾಲ್ಗಳ ಮೇಲೆ ನೀವು ನೋಡೋದ್ರಲ್ಲ ಮಂಡಿ ಮೇಲೆ ಬಿದ್ದಿ ಎಗ್ರಿ ಅದು ಆ ಸ್ಟೆಪ್ ಮಾಡಿ ಓಪನಿಂಗ್ ಫೈಟ್ ಅಲ್ಲಿ ಕಾಲ್ ಇಷ್ಟಪ್ಪ ಊದ್ಕೊಂಡು ಶೂ ಒಳಗಡೆ ಹೋಗ್ತಿಲ್ಲ ಅಂದ್ರೂ ಬಂದು ಮತ್ತೆ ಪಲ್ಟಿ ಹೊಡೆದಿ ಅದು ಪ್ರೇಕ್ಷಕರ ಸಮಯಕ್ಕೆ ಅವ್ರ ಪ್ರೀತಿಗೆ ಕೊಡ್ತಿರೋ ಬೆಲೆ ಮ್ಯಾಮ್. ಸೊ ಅದು ಅದಕ್ಕೆ ಈ ತರ ಪ್ರೀತಿ ಸಿಗ್ತಾ ಇರೋದು ಅವರಿಂದ. ಇನ್ನು ಮೋಸ್ಟ್ ಆಫ್ ಆಲ್ ತೆಲುಗು ಆರ್ಟಿಸ್ಟ್ ಸಿನಿಮಾದಲ್ಲಿ ಇದ್ದಾರೆ, ಕನ್ನಡದಲ್ಲೂ ಬೇಕಾದಂತಹ ಒಂದು ಪಾತ್ರಕ್ಕೆ ತೂಕವಾಗಿ ಏನ್ ಬೇಕು ಅದನ್ನ ನೀವು ಕೊಟ್ಟಿರುವಂತದ್ದು. ಒಂದು ಸಿಂಪಲ್ ಕಥೆನ ಜನರಿಗೆ ಈ ಲೆವೆಲ್ ನೀವು ಮುಟ್ಟಿಸ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಇನ್ನೇ ಸ್ಟ್ರಾಂಗ್ ಆಗಿರ್ಬೋದು, ಇನ್ನು ಎಷ್ಟೆಲ್ಲ ಕಥೆಗಳು ನಿಮ್ ತಲೆಯಲ್ಲಿ ಇರ್ಬೋದು ಅಂತ. ಇಲ್ಲ ಮ್ಯಾಮ್, ನಾನು ಹೇಳ್ತಿರೋದು ಕತೆ ಯಾವಾಗಲೂ ಸಿಂಪಲ್ ಆಗಿ ಇರಬೇಕು, ಆವಾಗಲೇ ಜನಕ್ಕೆ ಎಲ್ರಿಗೂ ತಲುಪೋದು. ಸೊ 100% ನನಗೆ ಇದರಲ್ಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ ಜನಕ್ಕೆ ತಲುಪಿಸೋದಕ್ಕೆ ನಾನು ಒಬ್ಬನ ಕೈಯಿಂದಾನೇ ಆಗಲ್ಲ ಮ್ಯಾಮ್. ಸೊ ನನಗೆ ಸಾಥ್ ಕೊಟ್ಟಿರೋ ಅಂಥವ್ರು ದ ಬಿಗ್ಗೆಸ್ಟ್ ದಿಗ್ಗಜರು ಆಫ್ ಇಂಡಿಯನ್ ಫಿಲ್ಮ್ಸ್ ಮ್ಯೂಸಿಕ್, ನಮ್ಮ ದೇವಿ ಸರ್ ಆಗಿರಲಿ, ಸೆಂದಿಲ್ ಸರ್ ಆಗಿರಲಿ, ಎಡಿಟರ್ ನಮ್ಮ ನಿರಂಜನ್ ಆಗಿರಲಿ, ಟೆಕ್ನಿಕಲಿ ಅವರಾಗಿರಲಿ, ಆರ್ಟಿಸ್ಟ್ಗಳು ರವಿ ಸರ್ ಆಗಿರಲಿ. ರವಿ ಸರ್ ಅಂತೂ ಎಷ್ಟು ಎಂಜಾಯ್ ಮಾಡ್ತಿದ್ರು ಅಂದ್ರೆ ಸೆಟ್ ಅಲ್ಲಿ, ಆಮೇಲೆ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಅಂದ್ರೆ ಎಷ್ಟೊಂದು ಇನ್ಪುಟ್ಸ್ ರವಿ ಸರ್ ಕೊಟ್ಟು ಸ್ಕ್ರಿಪ್ಟ್ ಲೆವೆಲ್ ಅಲ್ಲಾಗ್ಲಿ ಪರ್ಫಾರ್ಮೆನ್ಸ್ ಲೆವೆಲ್ ಅಲ್ಲಾಗ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇನ್ನು ಕಿರೀಟಿ ಅವ್ರ ಏಜ್ ಕೇಳ್ಪಟ್ಟೆ ಜಸ್ಟ್ 25 ಏಜ್ ಅಂತೆ, ನಿಜಕ್ಕೂ ಅಮೇಸಿಂಗ್ ಅಂತ ಹೇಳ್ಬೋದು. ಈಗ ಬರ್ತಿರುವಂಥ ಯುವ ಪ್ರತಿಭೆಗಳಲ್ಲಿ ಅದರಲ್ಲೂ ಸಹ ಬ್ಯಾಕ್ ಗ್ರೌಂಡ್ ತುಂಬ ಚೆನ್ನಾಗಿದೆ ಅವ್ರದ್ದು. ನನಗೇನು ಆ್ಯಕ್ಟಿಂಗೇ ಬೇಕು, ನಾನು ಹಿಂಗೆ ಬೇಕು ಅನ್ನೋಂಥದ್ದೇನಿಲ್ಲ, ಅವ್ರು ಆರಾಮಾಗಿ ಲ್ಯಾವಿಶ್ ಲೈಫ್ ಲೀಡ್ ಮಾಡ್ಬೋದು. ಆದ್ರೂ ಸಹ ಎಫರ್ಟ್ ಮೀರಿ 25 ಏಜ್ಗೆ ಹೀರೋ ಅನ್ನೋಂಥ ಪಟ್ಟ ಆ್ಯಸ್ ಎ ನೀವು ಪರ್ಸ್ನಲ್ ಆಗಿ ನೋಡಿರುವಂಥ ಕಿರೀಟಿ. ಹಾಯ್ ಮ್ಯಾಮ್, ಸಿ ನಾನು ಇವಾಗಲ್ಲ ಮ್ಯಾಮ್, ನಾನು ಫಸ್ಟ್ ಟೈಮ್ ಮೀಟ್ ಆದಾಗ್ಲೇನೆ ನೀವು ಎಲ್ರೂ ಹೇಳ್ತಿರ್ತೀರಲ್ಲ ಮ್ಯಾಮ್, ಅದೇ ಒಪಿನಿಯನ್ ಅಲ್ಲಿ ನಾವು ಫಸ್ಟ್ ಟೈಮ್ ಹೋದಾಗ ಇರ್ತೀವಲ್ಲ. ಬಟ್ ಸಿಕ್ಕಿದ 5 ನಿಮಿಷಕ್ಕೇನೆ ಅದೆಲ್ಲ ಶಾಟರ್ ಮಾಡ್ಬಿಡ್ತೀನಿ ಮ್ಯಾಮ್. ಅಂದ್ರೆ ಆ ಪ್ರಾಮಿಸ್ ನಾನು ನೀನು ಎಷ್ಟರ ಮಟ್ಟಕ್ಕಾರು ನೀನು ಕಷ್ಟಪಡಿಸೋದಕ್ಕೆ ರೆಡಿ ಇರು, ಬಟ್ ನನಗೆ ಆ ಪ್ರೀತಿ ಬೇಕು, ಜನರಿಂದ ಪ್ರೀತಿ ಬೇಕು, ಅವರಿಂದ ಒಪ್ಪಿಗೆ ಬೇಕು. ಅದಕ್ಕೆ ನಾನು ಎಷ್ಟಾರು ಕಷ್ಟಪಡ್ತೀನಿ, ನೀವೆಲ್ಲ ನನ್ನನ್ನು ಹೆಂಗಾರು ನೀವು ತೋರ್ಸೋದಕ್ಕೆ ರೆಡಿ ಆಗಿರಿ. ನೀವು ಇದು ಇಲ್ಲಲ್ಲ, ನೀನು 6ನೇ ಫ್ಲೋರ್ ಇಂದ ಬೀಳ್ಬೇಕಾ, ನಾನು ಅದಕ್ಕೆ ಪ್ರಿಪೇರ್ ಆಗ್ತೀನಿ. 24 ಗಂಟೆ ಡ್ಯಾನ್ಸ್ ಮಾಡ್ಬೇಕಾ, ನಾನು ಪ್ರಿಪೇರ್. ಸೊ ನೋ ಅಂದೇ ಇರೋರಿಗೆ ಈ ಸಕ್ಸಸ್ ಅನ್ನೋದು ಆಟೋಮೆಟಿಕ್ ಆಗಿ ಸಿಗುತ್ತೆ ಮ್ಯಾಮ್. ಸೊ 100% ಫ್ಯೂಚರಲ್ಲಿ ನೀವು ನೋಡ್ತಾ ಇರಿ, ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟಾರ್ಸ್ ಆಗ್ತಾರೆ ಮ್ಯಾಮ್. ಸರ್, ಯುವ ಪ್ರತಿಭೆ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದಕ್ಕೆ ಅವ್ರಿಗೊಬ್ರು ಒಂದು ಒಳ್ಳೆ ಕತೆ ಮಾಡಿ ಒಂದು ಸಿನಿಮಾ ಸೂಪರ್ ಹಿಟ್ ಮಾಡಿದ್ರೆ, ಇನ್ನು ಯಾರಾದ್ರೂ ನೆಕ್ಸ್ಟ್ ಹೊಸಬ್ರು ಬರಬೇಕು ಅಂತ ಹೇಳಿದ್ರೆ ಡೈರೆಕ್ಟರ್ ಆಗಿ ರಾಧಾಕೃಷ್ಣ ಅವರೇ ಬೇಕನ್ನೋಂಥ ಡಿಮ್ಯಾಂಡ್ ಬರುತ್ತೇನೋ ಅಂತ. ಇಲ್ಲ, ನಂಗೆ ಗೊತ್ತಿಲ್ಲ ಮ್ಯಾಮ್. ಅಂದ್ರೆ ಡೆಫಿನೆಟ್ಲಿ ನನಗೆ ಇವಾಗ ನಾನು ಫಸ್ಟ್ ಟೈಮ್ ಮೀಟ್ ಆದಾಗ್ಲೂ ಅಷ್ಟೇ ಮ್ಯಾಮ್, ನನಗೆ ಅವ್ರು ಕೊಟ್ಟರೆ ಎನರ್ಜಿಯಿಂದನೇ ಕತೆ ಇಂಪ್ರೂವ್ ಆಗೋದಾಗ್ಲಿ, ನಾನು ಎಷ್ಟು ಮಟ್ಟಿಗೆ ಮಾಡ್ಬೋದು. ಸೊ 100% ಮತ್ತೆ ಈ ತರ ಟ್ಯಾಲೆಂಟ್ ಸಿಕ್ಕಿದಾಗ 100% ನಾನು ಮಾಡೋದಕ್ಕೆ ರೆಡಿ ಇರ್ತೀನಿ ನಾನು. ಇನ್ನೊಂದ್ ಕಡೆ ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ, ಒಂದ್ ಸಿನಿಮಾ ಸೂಪರ್ ಹಿಟ್ ಕನ್ನಡದಲ್ಲಿ ಕೊಟ್ಟಾದ್ಮೇಲೆ ಪ್ರಶಾಂತ್ ನೀಲ್ ಅವರು ತೆಲುಗು ಹೋಗ್ಬಿಟ್ರು. ಅದೇ ರೀತಿ ನೀವು ಏನಾದ್ರು ತೆಲುಗು ಹೋಗ್ಬಿಡ್ತೀರಾ? ಅಲ್ಲಿ ತೆಲುಗು ಆರ್ಟಿಸ್ಟ್ ಗಳಿಗೆ ನೀವು ಸಿನಿಮಾ ಮಾಡ್ತೀರಾ? ಮ್ಯಾಮ್ ಹಂಗೆ ಮ್ಯಾಮ್ ನಮಗೆ ನಾವೆಲ್ಲ ಸ್ವಾರ್ಥಪರರು ಮ್ಯಾಮ್. ಕತೆ ಹೇಳ್ಬೇಕು ಅಂತ ಒಂದೇ ಒಂದು ಆಸೆ ಇರುತ್ತೆ. ನನಗೆ ಒಂದೇ ಒಂದು ಡ್ರೀಮ್ ಇದೆ ಮ್ಯಾಮ್. ಶಿವಣ್ಣ ಅವರು ಮೊನ್ನೆ ಫಂಕ್ಷನ್ ಅಲ್ಲೇ ಹೇಳಿದ್ರು, ನನ್ನ ಮೋಸ ಮಾಡ್ಬಿಟ್ಟ, ಒಂದು ಬಾಕಿ ಇದೆ ಅಂತ. ನನ್ನ ಫಸ್ಟ್ ಸಿನಿಮಾ ಶಿವಣ್ಣನ ಜೊತೆ ಆಗಿರ್ಬೇಕಾಯ್ತು ಮ್ಯಾಮ್. ಫಸ್ಟ್ ಸಿನಿಮಾ ಮಾಡೋಕ್ಕಾಗಲಿಲ್ಲ, ಬಟ್ ನನ್ನ ಲೈಫಲ್ಲಿ ಬೆಸ್ಟ್ ಸಿನಿಮಾ ಅವ್ರ ಜೊತೆ ಮಾಡಬೇಕು ಅನ್ನೋದು ಒಂದು ಡ್ರೀಮ್ ಇದೆ ಮ್ಯಾಮ್. ಸೊ ನೋಡೋಣ ಮ್ಯಾಮ್, ಈ 10 ದಿನ ಆದ್ಮೇಲೆ ಮತ್ತೆ ಏನು ತಲೆಯಲ್ಲಿ ದೇವರು ಏನು ಬರೆಸ್ತಾನೋ ಗೊತ್ತಿಲ್ಲ, ಅದೆಲ್ಲಿ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಬಟ್ ನನ್ಗೆ ಅದಂತೂ ಒಂದು ವಿಶ್ ಲಿಸ್ಟ್ ಅಲ್ಲಿ ದೊಡ್ಡ ಒಂದು ಆಸೆ ಏನಂದ್ರೆ ಶಿವಣ್ಣನ ಜೊತೆ ಕೆಲಸ ಮಾಡಬೇಕು. ಈಗ ಸರ್, ಶಿವಣ್ಣ ಅವ್ರ ಕತೆ ಮಾಡ್ಬೇಕನ್ನೋ ಆಸೆ ನಿಮಗೂ ಇದೆ, ನಿಮ್ಮ ನಿರ್ದೇಶನದಲ್ಲಿ ಅಭಿನಯ ಮಾಡ್ಬೇಕನ್ನೋಂಥ ಆಸೆ ಅವ್ರಿಗೂ ಇದೆ. ಸೊ ಇಬ್ರು ಸೇರ್ಕೊಂಡ್ರೆ ಯಾವ ರೀತಿ ಸಿನಿಮಾ ಬರಬಹುದು ಅಂತ. ಯಾಕಂದ್ರೆ ಪಕ್ಕಾ ಮಾಸಾಗಿ ಇತ್ತೀಚೆಗೆ ಶಿವಣ್ಣ ಅವ್ರು ಕಾಣಿಸ್ಕೊಡ್ತಾ ಇರೋದು, ನೀವು ಸಿಂಪಲ್ ಕಥೆನ ಮನ್ಸಿಗೆ ಮುಟ್ಟೋ ತರ ಕಥೆನ ಮಾಡುವಂಥದ್ದು. ಸೊ ಯಾವ ರೀತಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ನೀವೇ ಎರಡರದ್ದು ಮಿಕ್ಸೇ ಇರುತ್ತೆ 100%. ಎರಡನ್ನು ಮಿಕ್ಸ್ ಮಾಡೇ ಒಂದು ಪವರ್ಫುಲ್ ಸಿಂಪಲ್ ಮಾಸ್ ಫಿಲ್ಮ್ ಮಾಡ್ತೀನಿ ಡೆಫಿನೆಟ್ಲಿ. ಈಗ ನಿಮ್ಮ ಸಿನಿಮಾ ಮೊದಲೇ ಸಿನಿಮಾನು ನಾವು ನೋಡಿದ್ದೀವಿ, ಲೈಕ್ ಒಂದು ಪಲ್ಸ್ ಗೊತ್ತು ನಿಮಗೆ, ಆಡಿಯನ್ಸ್ ಪಲ್ಸ್ ಯಾವ ರೀತಿ ಸಿನಿಮಾಗಳನ್ನ ಇವರು ಜನರೇಷನ್ ತಕ್ಕಂಗೆ ನೋಡ್ತಾರೆ ಅನ್ನುವಂಥದ್ದು ನೀವು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ವಾಟ್ ಇಸ್ ದ ಸಕ್ಸಸ್ ಮಂತ್ರ ಅನ್ನುವಂಥದ್ದು? ಪಲ್ಸ್ ಅಲ್ಲ ಮ್ಯಾಮ್, ನಾನು ಆಡಿಯನ್ಸ್. ಸೊ ಆಡಿಯನ್ಸ್ ಅಲ್ಲಿ ಕುತ್ಕೊಂಡಾಗ ನಾನು ಯಾವ ಸಿನಿಮಾನ ನೋಡ್ಬೇಕು ಅಂತ ಅನ್ಕೊಂತಿದ್ದೀನೋ ಅದನ್ನೇ ಪ್ರಯತ್ನ ಪಡ್ತೀನಿ ನಾನು. ಅಂದ್ರೆ ಈ ಸಿನಿಮಾ ಮೇನ್ ರೀಸನ್ ಏನಂದ್ರೆ ಆಫ್ಟರ್
ಆ, ಒಂದು 3-4 ಇಯರ್ಸಿಂದ ಫ್ಯಾಮಿಲೀಸ್ ಥಿಯೇಟರ್ಗೆ ಬರೋದು ತುಂಬ ಕಮ್ಮಿ ಆಗ್ತಾ ಇದೆ ಮ್ಯಾಮ್. ಅದು ಆ ಟ್ರೆಂಡ್ ಸಿನಿಮಾಗೆ ಒಳ್ಳೇದಲ್ಲ ಮ್ಯಾಮ್. ಸೊ ಅದಕ್ಕೆ ಒಂದು ಹೋಲ್ಸಮ್ ಫ್ಯಾಮಿಲಿ ಎಂಟರ್ಟೈನರ್ ಮತ್ತೆ ಆ ಫ್ಯಾಮಿಲೀಸ್ ಎಲ್ಲ ಬಂದು ಥಿಯೇಟರ್ಗೆ ಬಂದು ಒಂದು ಸಿನಿಮಾನ ನೋಡಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣ ಮ್ಯಾಮ್ ಇದು ಮಾಡಿದ್ದು. ಸೊ 100% ನಾವು ಆ ಥರ ಕಾಂಟೆಂಟ್ ಮಾಡಿದಾಗ ಫ್ಯಾಮಿಲೀಸ್ನು ಯುನಾನಿಮಸ್ ಆಗಿ ಸಪೋರ್ಟ್ ಮಾಡುತ್ತೆ ಅನ್ನೋದು ನಾನು ಆಲ್ವೇಸ್ ಐ ಬಿಲೀವ್ ಇನ್ ದಟ್. ಈಗ ಆಡಿಯನ್ಸ್ ಈ ತರ ರಿವ್ಯೂ ಹೇಳ್ತಿದ್ದಾರೆ ನಿಮ್ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮ್ ಮುಗ್ದಲ್ಲ ಖುಷಿ ನೋಡ್ತಾ ಇದ್ದೀನಿ ನಾನು. ಬಟ್ ನೀವ್ ಯಾಕೆ ಇನ್ನು ಥಿಯೇಟರ್ ವಿಸಿಟ್ ಮಾಡಿಲ್ಲ? ಆಡಿಯನ್ಸ್ ನಾನು ಅದೇ ಮ್ಯಾಮ್, ನಾನು ಆಡಿಯನ್ಸ್ ಆಗಿ ಹೋಗ್ತೀನಿ, ಆಡಿಯನ್ಸ್ ಆಗಿ ಬಂದ್ಬಿಡ್ತೀನಿ ಅಷ್ಟೇ ಮ್ಯಾಮ್. ಸೈಲೆಂಟ್ ಆಗಿ ಹೋಗಿ ನೋಡ್ಕೊಂಡು ನಾನು ಸುಮ್ಮನೆ ಬಂದ್ಬಿಟ್ಟಿದ್ದೀನಿ ಮ್ಯಾಮ್. ಸುಮಾರು ಯಾ ಇಲ್ಲ ಮ್ಯಾಮ್, ಅದು ನನ್ನ ಅಲ್ಲಿ ಹೋಗಿ ಮಾತಾಡ್ಲಿಲ್ಲ. ಬಟ್ ನಾನು ಸುಮ್ಮನೆ ಸೈಲೆಂಟ್ ಆಗಿ ಹೋಗಿ ಆಡಿಯನ್ಸ್ ಯಾವ ತರ ರಿಯಾಕ್ಟ್ ಮಾಡ್ತಾ ಇದಾರೆ ಅಂತ ಇದಕ್ಕೋಸ್ಕರನೇ ಅಲ್ವಾ ಮ್ಯಾಮ್. ಅಲ್ಲ, ನಾನು ಕ್ಲೈಮ್ಯಾಕ್ಸ್ ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ಅಂದ್ರೆ ಅದಾದ್ಮೇಲೆ ಆಕ್ಚುಲಿ ಸಿನಿಮಾ ಯಾವಾಗ ಬಿಡುತ್ತೆ ಅಂತ ಕಾಯ್ತಾ ಇರ್ತಾರೆ ಆಡಿಯನ್ಸ್. 1-2 ಸೀನ್ ಮುಂಚೆನೇ ಎದ್ದಿ ಹೋಗೋದಕ್ಕೆ ರೆಡಿ ಇರ್ತಾರೆ. ಬಟ್ ಈ ಸಿನಿಮಾ ನಾವು ಎಂಡ್ ಕಾರ್ಡ್ ಹಾಕಿದ್ಮೇಲೂ 1-2 ನಿಮಿಷ ಸುಧಾರಿಸ್ಕೊಂಡು ಆಚೆ ಹೋಗ್ತಾ ಇದಾರಲ್ಲ, ಅದು ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ಆಮೇಲೆ ಎಷ್ಟೊಂದ್ ಜನ ಕಣ್ಣಲ್ಲಿ ನೀರ್ ಇರ್ಬೋದು, ಅವರು ತಂದೆ ತಾಯಿ ನಿಂತು ಬಂದಿರೋದಿರ್ಬೋದು, ಎಮೋಷನಲ್ ಆಗಿ ಮೈಕಲ್ಲಿ ಮಾತಾಡಿರೋ ರಿಯಾಕ್ಷನ್ಸ್ ನೋಡಿರ್ಬೋದು, ತುಂಬಾ ಖುಷಿ ಆಗುತ್ತೆ. ನಾನು ಇದನ್ನ ಬೇಕಂತ ಹೇಳ್ತಿಲ್ಲ. ಒಂದಷ್ಟು ಆಡಿಯನ್ಸ್ ವ್ಯೂ ಅಲ್ಲಿ ಬಂದಿರುವಂತಹ ಕಾಮೆಂಟ್ ಏನಂದ್ರೆ, ನೀವು ಒಬ್ರೇ ಸಿಂಗಲ್ ಆಗಿ ಸಿನಿಮಾ ಏನಾದ್ರೂ ಈ ದಿನ ಯಾವ ಸಿನಿಮಾನು ರಿಲೀಸ್ ಆಗ್ತಿಲ್ಲ, ಬರ್ತೀವಿ ಅಂತ ಹೇಳಿದ್ರೆ ಬಹುಶಃ ಇಷ್ಟು ಇಂಪ್ಯಾಕ್ಟ್ ಆಗ್ತಿತ್ತೋ ಇಲ್ಲೋ. ಬಟ್ ಎಲ್ಲಾ ಸಿನಿಮಾನು ಒಂದೇ ಸಲ ರಿಲೀಸ್ ಆಗ್ತಿರುವಂತ ಸಂದರ್ಭದಲ್ಲಿ ಲೈಕ್ ಬಿಗ್ ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಅದೇ ದಿನ ಒಂದು ಜೂನಿಯರ್ ಸಿನಿಮಾ ಬರ್ತಿದೆ, ಒಂದು ಹೊಸ ಸಿನಿಮಾ ಬರ್ತಿದೆ ಅಂತ ಹೇಳಿದಾಗ ಅದ್ರ ಇಂಪ್ಯಾಕ್ಟ್ ಗೊತ್ತಾಯ್ತು ನಮಗೆ. ಅದ್ರ ಪವರ್ ಏನು ಅನ್ನೋಂಥದ್ದು, ಕತೆ ಆ ಗಟ್ಟಿತನ, ನಮ್ಮ ಮಣ್ಣಿನ ಕತೆ ಏನು ಅಂತದ್ ಗೊತ್ತಾಯ್ತು ಅಂತ ಆಡಿಯನ್ಸ್ ಹೇಳಿರೋದು. ಅದೇ ಮ್ಯಾಮ್, ಡೇಟ್ ಆಕ್ಚುಲಿ ನಮ್ ಕೈಯಲ್ಲಿ ಇರಲ್ಲ ಮ್ಯಾಮ್ ಇತ್ತೀಚೆಗೆ. ಅಂದ್ರೆ ಇವಾಗ ಕಂಟಿನ್ಯೂಸ್ ಆಗಿ ಇಯರ್ಲಿ ಪ್ಲಾನ್ಸ್ ಆಗಿರುತ್ತಲ್ಲ ಮ್ಯಾಮ್. ನಾವು ಒಂದು 3 ಮಂತ್ಸ್ ಮುಂಚೆ ಅನ್ಕೊಂಡ್ವಿ. ಸೊ ಇವಾಗ ಏನಿಲ್ಲ ಮ್ಯಾಮ್, 4 ಸಿನಿಮಾ ಚೆನ್ನಾಗಿದ್ರೆ 4 ಸಿನಿಮಾನು ನೋಡ್ತಾರೆ ಮ್ಯಾಮ್ ಜನ. ಅದು ಅವ್ರಿಗೆ ಗೊತ್ತಾಗಬೇಕು ಸಿನಿಮಾ ಚೆನ್ನಾಗಿದೆ ಅಂತ ಅಷ್ಟೇ. ಸೊ ಇವತ್ತು ಆಲ್ಮೋಸ್ಟ್ 3-4 ಸಿನಿಮಾ ರಿಲೀಸ್ ಆಗಿದೆ, ಅದ್ರಲ್ಲಿ ಎಲ್ಲ ಚೆನ್ನಾಗಿ ಓಡ್ತಾ ಇದೆ ಮ್ಯಾಮ್. ಹಿಂದಿ ಫಿಲ್ಮ್ ಚೆನ್ನಾಗಿ ಓಡ್ತಾ ಇದೆ, ಎಕ್ಕ ತುಂಬಾ ಚೆನ್ನಾಗಿ ಓಡ್ತಾ ಇದೆ, ನಮ್ಮ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ. ಸೊ ಜನ ಯಾವತ್ತು ಒಳ್ಳೆ ಸಿನಿಮಾನ ಕೈ ಬಿಡಲ್ಲ. ಜೆನಿಲಿ ಅವ್ರ ಪಾತ್ರ ಇರ್ಬೋದು, ತುಂಬಾ ಪ್ರಭಾವ ಬೀರುತ್ತೆ ಆ ಪಾತ್ರ. ಯಾಕಂದ್ರೆ ಬಾಸ್ ಲೇಡಿ ಅನ್ನೋಂಥದ್ದು ನೀವು ಕೊಟ್ಟಿದ್ದೀರಲ್ಲ, ತುಂಬಾ ಪೇಷನ್ಸ್ ಆಗಿರ್ತಾರೆ. ಸೈಲೆನ್ಸ್ ಅವ್ರದ್ದು ಕಣ್ಣಲ್ಲೇ ಎಲ್ಲ ಅಂತದ್ದು. ಒಂದು ಡೈಲಾಗ್ಸ್ ಕಮ್ಮಿ ಕೊಟ್ಟಿದ್ರು ಎಲ್ಲಿ ಎಷ್ಟು ಬೇಕು ಅನ್ನೋಂಥದ್ದು ಲಿಮಿಟ್ಸ್ ಅಲ್ಲಿ ನೀವು ಕೊಟ್ಟಿರುವಂಥದ್ದು. ಸೊ ಅವರ ಒಂದು ಎಷ್ಟು ಸಪೋರ್ಟಿವ್ ಆಗಿದ್ರು ನಿಮ್ಮ ಸಿನಿಮಾ? 100% ಪ್ರೊಫೆಷನಲ್ ಆಕ್ಟರ್ಸ್, ಒನ್ ಆಫ್ ದ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ಸ್. ತುಂಬಾ ತುಂಬಾ ಪಾಸಿಟಿವ್. ಆಕ್ಚುಲಿ ಅವರು ನನ್ನ ಫಿಲ್ಮ್ ಕ್ವೈಟ್ ಆಪೋಸಿಟ್. ಅವ್ರು ಯಾವಾಗ್ಲೂ ನಗಾಡ್ತಾ, ಎಲ್ಲರೂ ನಗಿಸ್ತಾ, ತುಂಬಾ ಖುಷಿಯಾಗಿರೋಂಥ ವ್ಯಕ್ತಿ. ಅದನ್ನೇ ನಾನು ಹೇಳ್ತಿದ್ರು, ರಾಧಾ ಸರ್ ನೀವು ಯಾವಾಗ್ಲೂ ನಗ್ಸಲ್ಲ, ಎಲ್ಲರೂ ಡೈರೆಕ್ಟರ್ ನಗ್ರಿ ಅಂತಾರೆ, ನೀವು ನಗಿಸ್ತಾ ಇಲ್ಲ ಅಂತಿದ್ರು. ಪಾತ್ರ ಯಾಕೆ ಮಾತಾಡಲ್ಲ ಅಂದ್ರೆ ತುಂಬಾ ನೋವು, ಟ್ರಾಮಾ ಇರುತ್ತೆ ಆ ಪಾತ್ರಕ್ಕೆ. ಸೊ ಮಾತುಗಿಂತ ಕಣ್ಣಲ್ಲೇ ಜಾಸ್ತಿ ಪರ್ಫಾರ್ಮೆನ್ಸ್ ಇತ್ತು. ಅವ್ರ ಪ್ರೆಸೆನ್ಸ್ ಆಗಿರ್ಲಿ, ಅವ್ರ ಪರ್ಫಾರ್ಮೆನ್ಸ್ ಆಗ್ಲಿ, ಇವತ್ತು ಸಿನಿಮಾನ ತುಂಬಾ ಬೇರೆ ಲೆವೆಲ್ಗೆ ಎಲಿವೇಟ್ ಮಾಡಿದ್ದಾರೆ. ಸಿನಿಮಾ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದೀರಾ. ಓಕೆ, ನಾನ್ ವೇಟ್ ಮಾಡ್ತಿದ್ದೆ ಏನಾದ್ರು ಪಾರ್ಟ್ 2 ಏನಾದ್ರು ಅನೌನ್ಸ್ ಮಾಡ್ತಾರೆ ಇದನ್ನ ಫುಲ್ ಮಾಡಕ್ಕೆ ಅಂತ. ಗೊತ್ತಿಲ್ಲ ಮ್ಯಾಮ್, ಗೊತ್ತಿಲ್ಲ. ಇಲ್ಲ, ಜನ ಏನು ಗೊತ್ತಿಲ್ಲ ಮ್ಯಾಮ್. ಅಂದ್ರೆ ನಾನು ಅದು ಯೋಚನೆ ಮಾಡಿಲ್ಲ. ಅಂದ್ರೆ ಆ ಪ್ರೀತಿ ಅವ್ರ ತಂದೆಯಿಂದ ಏನ್ ಆ ಪ್ರೀತಿ ಸಿಕ್ಕಿರುತ್ತೋ ಅದು ಈ ಹುಡುಗ ವಾಪಸ್ ಅವ್ರ ತಂದೆಗೆ ಅಷ್ಟೇ ಮಟ್ಟಕ್ಕೆ ಕೊಡ್ಬೇಕು ಅನ್ನೋದೇ ಉದ್ದೇಶ ಆಗಿತ್ತು. ನೋಡೋಣ ಮ್ಯಾಮ್. ಅಂದ್ರೆ ನಿಜವಾಗ್ಲೂ ಅದು ಸ್ಟ್ರೈಕ್ ಆದ್ರೆ 100% ಮಾಡ್ತೀನಿ ಮ್ಯಾಮ್. ಬಿಕಾಸ್ ರಿಸೆಪ್ಷನ್ ಹಿಂಗಿರೋದ್ರಿಂದ ಡೆಫಿನೆಟ್ಲಿ ಮಾಡ್ಲೇಬೇಕು ಅನ್ನೋದು ಒಂದು ಯೋಚನೆ ಇದೆ. ಟೈಮ್ ಏನಾದ್ರು ಸ್ಕ್ರಿಪ್ಟ್ ಟೈಮ್ 2 ಕೂಡ ಬಂದ್ರೆ ಡೆಫಿನೆಟ್ಲಿ ಮಾಡ್ತೀನಿ. ಪಾರ್ಟ್ 2 ಎಕ್ಸ್ಪೆಕ್ಟ್ ಮಾಡಬಹುದು ನಾವು? ಆಸ್ ಆಫ್ ನೋ ಗೊತ್ತಿಲ್ಲ ಮ್ಯಾಮ್. ಆದ್ರೆ ಕತೆ ಹೊಳಿಬೇಕು ಮ್ಯಾಮ್, ಮೈನ್ ಪಾಯಿಂಟ್ ಸ್ಟ್ರೈಕ್ ಆಗಬೇಕು. ಹೊಳೆದ್ರೆ ಡೆಫಿನೆಟ್ಲಿ 100% ವರ್ಕ್ ಮಾಡ್ತೀನಿ. ಸರ್, ಯಾವುದೇ ಸಿನಿಮಾ ಮೊದಲೇದಾಗಿ ತಯಾರಿ ಮಾಡ್ಕೊಂಬರ್ಬೇಕಂತ ಹೇಳಿದ್ರೆ ರೀಸೆಂಟ್ ಆಗಿ ಹೀರೋಗಳು ಬಂದ್ರು ಸಹ ವರ್ಕೌಟ್ ಬಾಡಿ ಮಸಲ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಬಟ್ ಇಲ್ಲಿ ಕಿರೀಟಿ ಅವರು ಅಭಿನಯದ ಮೇಲೆ ಮಾಡಿರುವಂಥದ್ದು. ಸೊ ಅದ್ರ ಬಗ್ಗೆ ಏನಾದರೂ ನಿಮಗೆ ಹೇಳಿದ್ರ? ಲೈಕ್ ನಾನು ಏನಾದರೂ ಮ್ಯಾಸಿವ್ ಬಾಡಿ ಮಾಡಬೇಕಾ, ವರ್ಕೌಟ್ ಮಾಡಬೇಕಾ, ಈ ರೀತಿ ಬೇಕಾ ಅನ್ನೋಂಥದ್ದು ನಿಮಗೆ ಏನಾದರೂ ಇನ್ಪುಟ್ಸ್ ಕೇಳಿ? ಸರ್ ಮೇಡಮ್, ಇದು ಆಕ್ಚುಲಿ ಕ್ಯಾರೆಕ್ಟರ್ ರಿಲೇಟಬಲ್ ಬಾಯ್ ನೆಕ್ಸ್ಟ್ ಡೋರ್ ಇಮೇಜ್ ಆಗಿರೋದ್ರಿಂದ ನಮ್ಮನೆ ಹುಡುಗ ತರ ಕಾಣಿಸ್ಬೇಕಾಗಿತ್ತು ಮ್ಯಾಮ್. ಇದ್ರಲ್ಲಿ ಮೇನ್ ಅದಕ್ಕೇನ್ ಬೇಕೋ ಅದು 100% ಹಾಕಿದ್ದಾರೆ. ನೆಕ್ಸ್ಟ್ ಅಭಿನಯ ಅಂದ್ರೆ ಮೇನ್ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾಮ್. ಅಂದ್ರೆ ಒಂದು ಸೀನು, ಅದರ ಹಿಂದೆ ಏನು, ಅದರ ಹಿನ್ನೆಲೆ ಏನು, ಅದು ನೆಕ್ಸ್ಟ್ ಏನಾಗುತ್ತೆ ಅದನ್ನ ಅರ್ಥ ಮಾಡ್ಕೊಂಡು ಪ್ರೆಸೆನ್ಸ್ ಆಫ್ ಮೈಂಡ್ ಆಗಿರ್ಲಿ, ಲೆನ್ಸಿಂಗ್ ಬಗ್ಗೆ ಅರ್ಥ ಮಾಡ್ಕೊಳೋದಾಗ್ಲಿ, ಲೈಟ್ ಎಲ್ಲಿ ತಗೋಬೇಕು, ಮಾರ್ಕ್ ಹೆಂಗ್ ನಿಲ್ಬೇಕು, ಅದು ನಾನು ನೋಡಿರೋ ಒನ್ ಆಫ್ ದ ಶಾರ್ಪೆಸ್ಟ್ ಮೈಂಡ್ಸ್ ಮ್ಯಾಮ್.
ಸೊ ನೆಕ್ಸ್ಟ್ ಡೈರೆಕ್ಟರ್ಗಳಿಗೆಲ್ಲ ಏನಂತಾರೆ ಮ್ಯಾಮ್, ವೆಪನ್. ನೀ ನಾವೇನ್ ಮಾಡಿಲ್ಲ, ಆಲ್ರೆಡಿ ವೆಪನ್ ನೋಡ್ದಾಗ್ಲೇ ಅದು ವೆಪನ್. ಸೊ ಅವ್ರು ಎಷ್ಟು ಯೂಸ್ ಮಾಡ್ಕೊಂತಾರೋ ಅದು ಅವರ ಅಷ್ಟು ಶೈನ್ ಆಗುತ್ತೆ ಮ್ಯಾಮ್, ಅದು ಡೆಫಿನೆಟ್ಲಿ. ಸಿನಿಮಾದಲ್ಲಿ ಅವರು ಒಂದು ಕ್ಯಾರೆಕ್ಟರ್ ಇದೆ, ಥ್ಯಾಂಕ್ಸ್ ಹೇಳುವಂತದ್ದು ಕ್ಯಾರೆಕ್ಟರ್. ನಿಜ ಜೀವನದಲ್ಲಿ ಕ್ಯಾರೆಕ್ಟರ್ ಹೇಗೆ ಕಿರೀಟಿ ಅವ್ರದ್ದು? ಇಲ್ಲ, ವೆರಿ ಹಂಬಲ್, ವೆರಿ ಹಾರ್ಡ್ ವರ್ಕಿಂಗ್, ವೆರಿ ಸಿನ್ಸಿಯರ್, ವೆರಿ ಲವಬಲ್ ಕ್ಯಾರೆಕ್ಟರ್. ಸರ್ ಅವ್ರ ತಂದೆ ಕೂಡ ಸ್ಟೇಜ್ ಮೇಲೆ ಹೇಳ್ಕೊಂಡಿದ್ರು ಪ್ರೀ ರಿಲೀಸ್ ಇವೆಂಟ್ ಅಲ್ಲಿ, ನಾನು ಡೈರೆಕ್ಟರ್ ಆಗ್ಬೇಕು ಅನ್ನೋಂತ ಆಸೆ ಇತ್ತು, ಆದ್ರೆ ನಾನು ಆಗಕ್ಕಾಗ್ಲಿಲ್ಲ, ದುಡ್ಡು ಮಾಡ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೆ ಅಂತ. ದುಡ್ಡು ಮಾಡಿದ್ದಾರೆ, ಅದ್ರ ಮಗನ ಇಂಡಸ್ಟ್ರಿಗೆ ಬಿಟ್ಟಿದ್ದಾರೆ. ಇಲ್ಲ, ಅವ್ರಿಗೂ ತುಂಬಾ ಐ ಥಿಂಕ್ ಫಸ್ಟ್ ಡೇ ಫಿಲ್ಮ್ ನೋಡಿದಾಗ ಅವ್ರ ಕಣ್ಣಲ್ಲೂ ನೀರಿತ್ತು, ಸರ್ ಕಣ್ಣಲ್ಲೂ. ತುಂಬಾ ಪ್ರೌಡ್ ಮೂಮೆಂಟ್. ನನಗೆ ಫೋನ್ ಮಾಡಿ ತುಂಬಾ ಅಪ್ರಿಷಿಯೇಟ್ ಮಾಡಿ, ಇಲ್ಲ ಯುನಾನಿಮಸ್ ರೆಸ್ಪಾನ್ಸ್ ಕೇಳಿ ಅವ್ರಿಗೆ ಐ ಥಿಂಕ್ ಹಿ ವಾಸ್ ವೆರಿ ಹ್ಯಾಪಿ. ಸೊ ಅವ್ರಿಗೆ ಏನು ಆಸೆ ತೀರ್ಲಿಲ್ವೋ ಅದು ಬಡ್ಡಿ ಸಮೇತ ಕಿರೀಟಿ ಅವರು 100% ಫ್ಯೂಚರಲ್ಲಿ ಐ ಥಿಂಕ್ ಹಿ ವಿಲ್ ಲಿವ್ ಅಪ್ ಟು ಸರ್ಸ್ ಡ್ರೀಮ್ ಅಂಡ್ ವರ್ಡ್ಸ್. ಕೊನೆದಾಗ ಒಂದ್ ಪ್ರಶ್ನೆ ಇದೆ, ಸಿನಿಮಾಗೆ 80 ಕೋಟಿ ಅಂತ ಕಲೆಕ್ಷನ್ ಎಷ್ಟು ಮಾಡಿದ್ರಿ? ಯಾರು ಹೇಳಿದ್ರು ಮ್ಯಾಮ್ 80 ಕೋಟಿ ಅಂತ? ನೀವು ಅದೇ ನಮಗೂ ಗೊತ್ತಿಲ್ಲ ಮ್ಯಾಮ್, ಕಲೆಕ್ಷನ್ ಗೊತ್ತಿಲ್ಲ, ಕಲೆಕ್ಷನ್ ಗೊತ್ತಿಲ್ಲ ಸರ್ ನಿಮ್ಗೆ. ಅಟ್ಲೀಸ್ಟ್ ಮೂರ್ ದಿನದಿಂದ ಏನಾಗ್ತಿದೆ ಅಂದ್ರೆ ಮ್ಯಾಮ್, 2 ಸ್ಟೇಟ್ ಅಲ್ಲಿ ಹೆಂಗೆ ಥಿಯೇಟರ್ ರೆಸ್ಪಾನ್ಸ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಮ್ಯಾಮ್. ಬಿಕಾಸ್ ಜನ ಕನೆಕ್ಟ್ ಆಗ್ತಾ ಇದಾರ ಇಲ್ವಾ ಅನ್ನೋದು, ಅದನ್ನ ತಿಳ್ಕೊಳೋದ್ರಲ್ಲೇ 3 ದಿನ ಕಳೆದೋಯ್ತು. ಈಗ ನಾಳೆ ನಾಡಿದ್ರಲ್ಲೇ 100% ತಿಳ್ಕೊಂಡು ನಿಮ್ಗೆ ತಿಳಿಸ್ತೀನಿ ಮ್ಯಾಮ್. 100%. ಇನ್ಕಮ್ ಟ್ಯಾಕ್ಸ್ ಅವ್ರು ಏನಾದ್ರು ಬರ್ತಾರ? ನಮ್ಗೆ ಯಾವ ಟ್ಯಾಕ್ಸ್ ಆತರ ನಿಮ್ ರೆಮ್ಯುನರೇಷನ್ ಜಾಸ್ತಿ ಮಾಡ್ಕೋತೀರಾ ಈಗ ಇನ್ಮೇಲೆ ನೆಕ್ಸ್ಟ್ ಸಿನಿಮಾದಿಂದ? ಇಲ್ಲ ಮ್ಯಾಮ್, ಅದೆಲ್ಲ ಅದಕ್ಕೆ ಗೊತ್ತಿಲ್ಲ ಮ್ಯಾಮ್. ಸಿನಿಮಾ ಮಾಡೋದು ಗೊತ್ತು, ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋದೇ ನೆಕ್ಸ್ಟ್ ಟಾರ್ಗೆಟ್ ನೋಡೋದು. ಸರಿ, ಈಗ ನಿಮ್ಮ ಬತ್ತಳಿಕೆಯಲ್ಲಿ ಎಷ್ಟು ಕತೆ ರೆಡಿ ಆಗಿದೆ? ನೆಕ್ಸ್ಟ್ ಯಾರಿಗೆ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಯಾವಾಗ ಶುರು ಮಾಡ್ತೀರಾ? ಅದೇ ಮ್ಯಾಮ್, ಇವಾಗ ಕತೆ ಅನ್ನೋದು 1-2 ಕತೆ ಇದೆ ಮ್ಯಾಮ್. ಹೋಪ್ಫುಲಿ ಇನ್ನೊಂದು 10 ದಿನದಲ್ಲಿ ಕ್ಲಾರಿಟಿ ಬರ್ಬೋದು ಯಾವ ಕತೆ ಮೇಲೆ ಕುತ್ಕೊಂಡು ವರ್ಕ್ ಮಾಡ್ಬೇಕು ಅಂತ. ಪರಿಸ್ಥಿತಿಗಳು ಯಾವ ಕಡೆ ಕರ್ಕೊಂಡು ಹೋಗುತ್ತೋ ಆ ಕಡೆ ಹೋಗ್ತೀನಿ. ಒಂದ್ ನಾರ್ಮಲ್ ಕ್ವಶನ್ ಅಂದೇನಂದ್ರೆ, ಸಿನಿಮಾದಲ್ಲಿ ಡ್ಯಾನ್ಸ್ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದೀರಾ, ನೀವೇನಾದ್ರೂ ಡ್ಯಾನ್ಸ್ ಮಾಡಕ್ ಟ್ರೈ ಮಾಡಿದ್ರ ಕಿರೀಟಿ ಅವ್ರ ಜೊತೆ? ಯಾಕೆ ಸೆಟ್ ಅಲ್ಲಿ 200 ಜನ ಕೆಲಸ ಮಾಡ್ತಿದ್ದಾರೆ ಮ್ಯಾಮ್, ಅವರೆಲ್ಲ ಪಾಪ ಕೆಲಸ ಮಾಡಕ್ ಬಿಡ್ಬೇಕು. ಅದೆಲ್ಲ ಆತರ ಸರ್ಕಸ್ ಎಲ್ಲ ಮಾಡಬಾರ್ದು ಮ್ಯಾಮ್. ಅವ್ರ ಮುದ್ದೆ ಮಾಡಿದಾಗ ಮೇ ಬಿ ಅದಾದ್ಮೇಲಿಂದ ನನ್ನ ಕೆಲ್ಸದಿಂದನೂ ತೆಗ್ದಾಕ್ಬಿಟ್ಟಿರೋರು, ನಮ್ ಸೆಟ್ ಅಲ್ಲೇ ನಾನು ನೋಡಿಸ್ಬಿಟ್ಟಿರೋರು. ಅಷ್ಟೊಂದು ದೊಡ್ಡ ಸಾಹಸ ಎಲ್ಲ ಮಾಡಕ್ಕಾಗಲ್ಲ. ನಿಮ್ಮ ತಂದೆ ಅವ್ರ ರಿವ್ಯೂ ಏನ್ ಕೊಟ್ರು ಮುಖ್ಯವಾಗಿ ಅದನ್ನ ಹೇಳಿ? 100% ಎಮೋಷನಲ್ ಆಗ್ತಾರೆ ಮ್ಯಾಮ್ ಅವರು ತುಂಬಾ. ಬಿಕಾಸ್ ಈಸ್ ಬೀನ್ ಸಪೋರ್ಟಿವ್. ನಾನು ಇಂಜಿನಿಯರಿಂಗ್ ಮಾಡ್ಕೊಂಡು ಕೆಲಸ ಬೇಡ ನಾನು ಸಿನಿಮಾ ಮಾಡ್ತೀನಿ ಅಂದಾಗ್ಲೂ ಸಪೋರ್ಟ್ ಮಾಡಿರೋ ರೀತಿ, 3 ವರ್ಷ ಆದ್ರೂ ಸ್ವಲ್ಪ ಶೂಟಿಂಗ್ ಅಲ್ಲಿ ಇಲ್ಲಿ ಇದ್ರೂ ಫ್ಯಾಮಿಲಿ ಕೊಟ್ಟಿರೋ ಸಪೋರ್ಟ್ ಇಂದಾನೆ ಐ ಥಿಂಕ್ ನಾನು ಇಷ್ಟು ಕಂಫರ್ಟಬಲ್ ಆಗಿ ಸಿನಿಮಾ ಮಾಡ್ಕೊಂಡು ಈ ರಿಸಲ್ಟ್ ನೋಡೋಕೆ ಆಗಿದ್ದು. ಸೊ ಐ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಆಲ್ಮೋಸ್ಟ್ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಬೇರೆ ಕಡೆನೂ ಅಷ್ಟೇ, ಇಂಜಿನಿಯರ್ಸ್ ಆ ಪ್ರೊಫೆಷನ್ ಬಿಟ್ಬಿಟ್ಟು ಇಂಡಸ್ಟ್ರಿಗೆ ಬರ್ತಾರೆ. ಯಾಕೆ ಇಂಜಿನಿಯರ್ಸ್ ಯಾಕೆ ನಿಮ್ ಕೆಲಸ ಬಿಟ್ಬಿಟ್ಟು ಇಂಡಸ್ಟ್ರಿಗೆ ಬರ್ತೀರಾ? ಅದೇ ಮ್ಯಾಮ್, 4 ವರ್ಷ ನಾವು ಓದ್ಕೊಂಡಿದ್ರೆ ಅದೇ ಕೆಲಸ ಮಾಡ್ತಿದ್ವಿ. ನಾವು ಓದೋದ್ ಬಿಟ್ಟು ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಬೇರೆ ಪ್ರೊಫೆಷನ್ಗೆ ಬರ್ತಾ ಇದೀವಿ. ಸೊ ಡಿಸಿಷನ್ ಅವತ್ತು ತಗೊಂಡಿದ್ದು ಇವತ್ತು ರೈಟ್ ಅನಿಸ್ತಾ ಇದೆಯಾ ನಿಮ್ಗೆ? ಇಲ್ಲ, 100% ಮ್ಯಾಮ್. ಬಿಕಾಸ್ ಅದೇ ನಾನು ಚಿಕ್ಕ ವಯಸ್ಸಿಂದ ನಾನು 100% ನಾನು ಇಷ್ಟಪಟ್ಟು ಏನಾದ್ರು ಮಾಡ್ತಿದ್ದೆ ಅಂದ್ರೆ ಅದು ಸಿನಿಮಾ ನೋಡೋದು, ಸಿನಿಮಾ ಬಗ್ಗೆ ಯೋಚನೆ ಮಾಡೋದು ಇದೆ. ಸೊ ಇದೊಂದೇ ಕರೆಕ್ಟಾಗಿ ಬರುತ್ತೆ ಅಂತ ನಂಬಿದ್ದೆ. ಸೊ 2 ಸಿನಿಮಾನು ದೇವ್ರ ದಯೆಯಿಂದ ಜನ ಅಪ್ರಿಷಿಯೇಟ್ ಮಾಡೋದಾಗಿರ್ಲಿ, ರಿವ್ಯೂಸ್ ಆಗಲಿ ಎಲ್ಲ ಚೆನ್ನಾಗಿ ಬರ್ತಾ ಇರೋದ್ರಿಂದ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಬಟ್ ಇನ್ನೂ ಚೆನ್ನಾಗಿರೋ ಕಥೆಗಳು ಮಾಡಬೇಕು ಅನ್ನೋ ಒಂದು ಎನರ್ಜಿನೂ ಬಂದಿದೆ. ಸೊ 100% ಆ ಕಡೆನೇ ನನ್ನ ಎಫರ್ಟ್ಸ್ ಎಲ್ಲ ಇರುತ್ತೆ. ರವಿಚಂದ್ರನ್ ಅವರು ಒಂದ್ ಮಾತು ಹೇಳಿದ್ರು, ಒಂದು ಸ್ಟೇಜ್ ಮೇಲೆ ಹೇಳಿದ್ರು, ನನಗೆ ಮಾರ್ಕೆಟ್ ಡೌನ್ ಆಗ್ತಾ ಇದೆ ಅನ್ನೋವಂಥದ್ದು ಅವ್ರು ಸ್ವತಃ ಅವ್ರ ಬಾಯಿಂದ ಹೇಳಿರುವಂಥದ್ದು. ಬಟ್ ನನಗೇನೋ ಅವರು ಮಾಡುವಂತಹ ಪಾತ್ರಗಳಿರ್ಬೋದು, ಅಭಿನಯ ಇರ್ಬೋದು, ಹಿಂದೆ ಮಾಡಿದಂತಹ ಎಷ್ಟೋ ಸಿನಿಮಾಗಳಿರ್ಬೋದು, ತುಂಬಾ ಇನ್ಸ್ಪೈರ್ ಆಗೋದು ಈಗಿನ ಯಂಗ್ಸ್ಟರ್ಸ್ಗೆ. ಲೈಕ್ ಅವ್ರು ಹೇಳಿರೋ ಮಾತಿಗೆ ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಮ್ಯಾಮ್, ಅಂದ್ರೆ ನಾನು ನಾನು ಈಗ ನಾನು ಪ್ರೀತಿ ಮಾಡ್ತೀನಿ ಮ್ಯಾಮ್ ಸಿನಿಮಾನ. ಬಟ್ ನಾನು ಇನ್ನು ಯಾವ ವ್ಯಕ್ತಿನೂ ಸಿನಿಮಾನ ಅಷ್ಟು ಪ್ರೀತಿ ಮಾಡೋರ್ನ ನಾನು ನೋಡಕ್ ಸಾಧ್ಯ ಇಲ್ಲ. ಅಂದ್ರೆ ಅವರು ಸಿನಿಮಾ ಬಿಟ್ಟು ಅವ್ರಿಗೆ ಬೇರೆ ಲೈಫಲ್ಲಿ ನನ್ಗೆ ಗೊತ್ತಿರಂಗೆ ಬೇರೆ ಏನು ಯೋಚನೆ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ ಮ್ಯಾಮ್. ಅಂಥವ್ರು ನಾವು ಅರ್ಥ ಮಾಡ್ಕೊಳೋದು ಲೇಟ್ ಆಗ್ಬೋದು ಹೊರತು ಅವ್ರದ್ದು ವ್ಯಾಲ್ಯೂ ಯಾವತ್ತೂ ಕಮ್ಮಿ ಆಗಲ್ಲ, ಅವ್ರ ಮಾರ್ಕೆಟ್ ಯಾವತ್ತೂ ಕಮ್ಮಿ ಆಗಲ್ಲ. ಇವತ್ತಿಗೂ
ನಾನು ಹೋದಾಗ ಲಾಸ್ಟ್ ಟೈಮ್ ಮೀಟ್ ಆದಾಗ ಅವರು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅವ್ರು ಮಾಡ್ತಾ ಇರೋದನ್ನ ನೋಡ್ತಿದ್ರೆ ನಾವು ಮತ್ತೆ ಹೋಗಿ ಒಂದು 6 ತಿಂಗಳು ಎಲ್ಲರೂ ಕೋರ್ಸ್ ಹೋಗಿ ಕಲ್ತ್ಕೊಂಡು ಮತ್ತೆ ಸಿನಿಮಾಗೆ ಬರಬೇಕು ಅಂತ ಅನ್ಸೋ ಲೆವೆಲ್ಗೆ ಅವರು ಈಸ್ ದ್ಯಾಟ್ ಅಪ್ಡೇಟೆಡ್. ಸೊ ಇವಾಗ ಬರೋ ನೆಕ್ಸ್ಟ್ ಸಾರ್ ಮಾಡ್ತಾ ಇರೋ ಒಂದು ಸಿನಿಮಾ, ಅದ್ರದ್ದು ವಿಜುವಲ್ಸ್ ಸಾಂಗ್ಸ್ ನೋಡಿದ್ದೀನಿ. ಐ ಥಿಂಕ್ ಅದೇ ಎಲ್ಲದಕ್ಕೂ ಆನ್ಸರ್ ಆಗಿರುತ್ತೆ. ನೀವು ಯಾವತ್ತಾದ್ರೂ ಕಿರೀಟಿ ಅವ್ರನ್ನ ಕೇಳಿದ್ರಾ? ಲೈಕ್ ಪೊಲಿಟಿಷಿಯನ್ ಕಂಟಿನ್ಯೂ ಮಾಡ್ಬೋದಿತ್ತಲ್ಲ ನೀವು ಪೊಲಿಟಿಷಿಯನ್ ಆಗಿ, ಯಾಕೆ ಈ ಇಂಡಸ್ಟ್ರಿ ನೀವು ಚೂಸ್ ಮಾಡಿದ್ರೆ ಆಸ್ ಎ ಫ್ರೆಂಡ್ಲಿ ಟಾಕ್ ಅಲ್ಲಿ? ನಾನು ಆಪೋಸಿಟ್ ಹೇಳಿದ್ದೀನಿ, ಆ ಹುಡುಗ ಕಷ್ಟ ಮತ್ತೆ ಟ್ಯಾಲೆಂಟ್ ನೋಡಿ ನೀನು ಇಲ್ಲೇ ಇರಬೇಕು, ಇಲ್ಲೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ನಾವು ಹೇಳಿದವ್ರು. ಸೊ ನಮ್ಗೆ ಆ ಆಸೆ ಇರುತ್ತಲ್ಲ, ಒಂದು ಸ್ಟಾರ್ ಬರ್ತಾ ಇದ್ದಾನೆ, ಒಂದು ಟ್ಯಾಲೆಂಟ್ ಬರ್ತಾ ಇದ್ದಾನೆ, ಸೊ ಅವ್ರ ಮೂಲಕ ಸುಮಾರು ಕಥೆಗಳು ಹೇಳ್ಬೋದು ಅಂತ ಅದೊಂದು ಸ್ವಾರ್ಥ ಇರುತ್ತಲ್ಲ. ಸೊ ಇಲ್ಲೇ ಇರಬೇಕು, ಇಲ್ಲೇ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಕನ್ನಡ ಚಿತ್ರರಂಗದಲ್ಲಿ ಶಿವಣ್ಣ ಅವ್ರನ್ನ ಹೊರತುಪಡಿಸಿ ಈಗ ನೀವು ಪರಭಾಷೆ ಒಂದು ಸೆಲೆಕ್ಟ್ ಮಾಡೋದಾದ್ರೆ ಯಾವ ಸ್ಟಾರ್ ನೀವು ಡೈರೆಕ್ಷನ್ ಮಾಡೋ ಆಸೆ ಇದೆ? ಆ ಥರ ಕತೆ ಬರೆದ್ಮೇಲೆ ಆಕ್ಟರ್ಸ್ ಬರೋದು, ಕಾಸ್ಟಿಂಗ್ ಬರೋದು. ಸೊ ತುಂಬಾ ಜನ ಇದ್ದಾರೆ ನಮ್ಮ ಲಿಸ್ಟಲ್ಲಿ. ನನ್ನ ಅಲ್ಟಿಮೇಟ್ ಡ್ರೀಮ್ ಚಿರಂಜೀವಿ ಸರ್, ಶಿವಣ್ಣ, ಅವರೆಲ್ಲ ಅಂದ್ರೆ ನೋಡ್ಕೊಂಡ್ ಬೆಳೆದಿರೋದು. ಆದ್ರೆ ಚಿರಂಜೀವಿ ಸರ್, ಶಿವಣ್ಣ ಇಬ್ಬರ ಜೊತೆಲೂ ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡ್ಬೇಕು. ಸೊ ನೋಡೋಣ ಮ್ಯಾಮ್, ಅದು ಕತೆ ಇವಾಗ ಇನ್ನೊಂದು 10 ದಿನ ಆದ್ಮೇಲಿಂದ ಆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆಸೆ ಆದಷ್ಟು ಬೇಗ ಈಡೇರಲಿ ಸರ್. ಚಿರಂಜೀವಿ ಸರ್, ಶಿವಣ್ಣ ಸರ್ ಇಬ್ಬರೂ ಒಂದೇ ಸಿನಿಮಾದಲ್ಲಿ, ಕನ್ನಡ ಸಿನಿಮಾದಲ್ಲಿ ಹಾಕಿ ಮಾಡಿ. ಖಂಡಿತ ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್, ವೆರಿ ಆಲ್ ದ ಬೆಸ್ಟ್. ಸೊ ಇದಿಷ್ಟು ನಿರ್ದೇಶಕರಾದಂತಹ ರಾಧಾಕೃಷ್ಣ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಡ್ಜ್ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.